PMC ಕನ್ನಡ ವಾಹಿನಿ ವೀಕ್ಷಕರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ, ಸ್ವಾಧ್ಯಾಯ ಯೋಗ ಕಾರ್ಯಕ್ರಮದ ಅಡಿಯಲ್ಲಿ ಬಸವೇಶ್ವರರ ವಚನಗಳ ಒಂದು ಸಾರವನ್ನ, ಅವುಗಳ ಅಂತರಾರ್ಥವನ್ನ ಕಳೆದ ಸಂಚಿಕೆಯಿಂದಲೂ ನಾವು ತಿಳಿದುಕೊಳ್ಳುತ್ತಾ ಆ ಒಂದು ಜ್ಞಾನ ಸಾಗರದಲ್ಲಿ ನಾವೆಲ್ಲರೂ ವಿಹರಿಸ್ತಾ ಇದ್ದೇವೆ. ಮೈ ಡಿಯರ್ ಫ್ರೆಂಡ್ಸ್, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಜಗಜ್ಯೋತಿ ಬಸವೇಶ್ವರರಿಗೆ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಹಾಗೆ ನಮ್ಮೆಲ್ಲರ ಗುರು ಆಗಿರುವಂತಹ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರಿಗೂ ಸಹ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ವಿಶೇಷವಾದಂತಹ ಆ ಒಂದು ಮನಸ್ಸು ಅಂದರೆ ಏನು, ಆ ಒಂದು ಮನಸ್ಸಿನ ಒಂದು ತೊಳಲಾಟ ಯಾವ ರೀತಿ ಇರುತ್ತೆ, ಆ ಒಂದು ಮನಸ್ಸಿನ ಒಂದು ಒತ್ತಡಗಳಿಂದ ಆ ಮನಸ್ಸಿನಂತೆಯೇ ಈ ಮಾನವ ಏನು ಕೆಲಸ ಮಾಡ್ತಾ ಇದ್ದಾನೆ, ಆ ಒಂದು ಮನಸ್ಸಿನಂತೆ ಮಹಾದೇವ ಎನ್ನುವಂತಹ ಆ ಒಂದು ದಾರಿಯಲ್ಲಿ ಹೋಗುವಂಥವನು ಆ ಒಂದು ಮನಸ್ಸಿನ ತೊಳಲಾಟದಲ್ಲಿ ತನ್ನನ್ನು ತಾನು ಆ ಒಂದು ದೈವತ್ವವನ್ನು, ಆ ಒಂದು ತನ್ನೊಳಗಿರುವಂತಹ ಆತ್ಮತತ್ವವನ್ನು ಮರೆತು ಹೋಗ್ತಾ ಇದ್ದಾನೆ. ಅಂತಹ ಆ ಒಂದು ಮನಸ್ಸಿಗೆ ಸಂಬಂಧಪಟ್ಟಂತಹ ಅದ್ಭುತವಾದಂತಹ ವಚನವನ್ನು ಬಸವೇಶ್ವರರು ನಮಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅಂತಹ ವಚನವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಮೈ ಡಿಯರ್ ಫ್ರೆಂಡ್ಸ್, ಬಸವೇಶ್ವರರು ಹೇಳ್ತಾರೆ ಈ ಒಂದು ಅದ್ಭುತವಾದಂತಹ ವಚನದಲ್ಲಿ, ಮನಸ್ಸಿನ ಆ ಒಂದು ತೊಳಲಾಟವನ್ನ, ಮನಸ್ಸಿನ ಒಂದು ವಿಕೃತವನ್ನ, ಮನಸ್ಸಿನ ಆ ಒಂದು ಮನಸ್ಸನ್ನ ನಾವು ಎಷ್ಟು ಅದ್ಭುತವಾಗಿ ನಾವು ನಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರೆ ನಾವು ಮತ್ತೆ ಅದ್ಭುತವಾದಂತಹ ಆ ಒಂದು ಮಹಾ ಸಾಧನೆಯತ್ತ, ಅಂದರೆ ಆ ಒಂದು ಪರಮಾತ್ಮನಡೆಗೆ ಯಾವ ರೀತಿ ಹೋಗಬಲ್ಲೆವು ಎನ್ನುವಂತಹ ಆ ಒಂದು ವಿಚಾರವನ್ನ ಈ ಒಂದು ವಚನದಲ್ಲಿ ಬಸವೇಶ್ವರರು ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಮೈ ಡಿಯರ್ ಫ್ರೆಂಡ್ಸ್, ತನ್ನಿಚ್ಛೆಯ ನುಡಿದರೆ ಮೆಚ್ಚುವುದು ಮನವ, ಇದರಿಚ್ಛೆ ನುಡಿದರೆ ನೆಚ್ಚದಿ ಮನವ, ಕೂಡಲ ಸಂಗಮ ದೇವರ ಶರಣರ ನೆಚ್ಚದ ಮನವ, ಕಿಚ್ಚಿನೊಳಗಿಕ್ಕು ಎನ್ನುವಂತಹ ಅದ್ಭುತವಾದಂತಹ ವಚನವನ್ನು ಬಸವೇಶ್ವರರು ಹೇಳ್ತಾ ಇದ್ದಾರೆ. ಈ ಮನಸ್ಸು ಅಂದರೆ ಏನು, ಈ ಮನಸ್ಸು ಯಾವ ರೀತಿ ರೂಪುಗೊಳ್ತಾ ಇದೆ, ಈ ಮನಸ್ಸು ಈ ಮಾನವನ ಮೇಲೆ ಎಷ್ಟು ಪ್ರಭಾವ ಬೀರ್ತಾ ಇದೆ, ಈ ಮನಸ್ಸಿನಂತೆ ನಾವು ನುಡಿದರೆ, ಅಂದರೆ ಮನಸ್ಸಿನಂತೆ ನಾವು ಯಾರಾದರೂ ನಮ್ಮಂತೆಯೇ ಅವರು ನುಡಿದರೆ ಆ ಒಂದು ಮನಸ್ಸನ್ನು ನಾವು ಮೆಚ್ತೀವಿ. ಆದರೆ ಆ ಮನಸ್ಸಿಗೆ ವಿರುದ್ಧವಾಗಿ ಯಾರಾದರೂ ಮಾತಾಡಿದರೆ ಅಥವಾ ಯಾರಾದರೂ ಕೇಳಿದರೆ ಆ ಒಂದು ನೋವುಗಳು ಆಗ್ತವೆ. ಹಾಗಾದರೆ ಈ ಒಂದು ಮನಸ್ಸು ಯಾವ ರೀತಿ ಏರ್ಪಡುತ್ತೆ, ಈ ಒಂದು ಮನಸ್ಸಿನ ಒಂದು ವಿಶಾಲವಾದಂತಹ ಒಂದು ವಿಶೇಷವಾದಂತಹ ಜ್ಞಾನವನ್ನು ನಾವು ತಿಳಿದುಕೊಂಡಿದ್ದೇ ಆದರೆ ಆಗ ನಮಗೆ ಅದ್ಭುತವಾಗಿ ಈ ಮನಸ್ಸನ್ನು ಯಾವ ರೀತಿ ನಾವು ಕಂಟ್ರೋಲಲ್ಲಿ ಇಟ್ಕೋಬಹುದು, ಮತ್ತೆ ಈ ಮನಸ್ಸನ್ನು ಯಾವಾಗಲೂ ಆ ಒಂದು ದೈವತ್ವದೆಡೆಗೆ ಕೇಂದ್ರೀಕರಿಸಬಹುದು ಎನ್ನುವಂತಹ ವಿಶೇಷವಾದಂತಹ ಒಂದು ಜ್ಞಾನವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಬಸವೇಶ್ವರರು ಹೇಳ್ತಾರೆ, ತನ್ನಿಚ್ಛೆಯ ನುಡಿದರೆ ಮೆಚ್ಚುವುದು ಮನವ, ಮನಸ್ಸಿನಂತೆ ನುಡಿದರೆ ಆ ಮನಸ್ಸು ಮೆಚ್ಚುತ್ತೆ, ಇದರಿಚ್ಛೆ ನುಡಿದರೆ ನೆಚ್ಚದಿ ಮನವ, ಈ ಒಂದು ಮನಸ್ಸಿಗೆ ವಿರುದ್ಧವಾಗಿ ನುಡಿದರೆ ಆಗ ಆ ಮನಸ್ಸು ಏನು ಇಷ್ಟ ಬೀಳೋದಿಲ್ಲ. ಕೂಡಲ ಸಂಗಮ ದೇವರ ಶರಣರ ಮೆಚ್ಚದ ಮನವ, ಕಿಚ್ಚಿನೊಳಗಿಕ್ಕು ಎನ್ನುವಂತಹ ಮಾತನ್ನ ಬಸವೇಶ್ವರರು ಹೇಳ್ತಾರೆ. ಹಾಗಾದ್ರೆ ಮನಸ್ಸು ಅನ್ನೋದು ಯಾವ ರೀತಿ ಏರ್ಪಾಟಾಗುತ್ತೆ, ಮನಸ್ಸು ಅಂದರೆ ಏನು, ಮನಸ್ಸಿನ ಒಂದು ಆಕಾರಗಳೇನು, ಮನಸ್ಸಿನ ಒಂದು ಲಕ್ಷಣಗಳೇನು ಎನ್ನುವಂತಹ ಒಂದು ಜ್ಞಾನವನ್ನು ತಿಳಿದುಕೊಳ್ಳೋಣ. ಮನಸ್ಸು ಅನ್ನುವಂಥದ್ದು ನಾವು ಹುಟ್ಟಿದಂತಹ ಕುಟುಂಬ ಮತ್ತು ಸಮಾಜದ ಅನುಸಾರವಾಗಿಯೇ ನಮ್ಮ ಮನಸ್ಸು ಏರ್ಪಾಟಾಗುತ್ತೆ. ಮೈ ಡಿಯರ್ ಫ್ರೆಂಡ್ಸ್,
ಅಂದರೆ ನಾವು ಯಾವ ಕುಟುಂಬದಲ್ಲಿ ಹುಟ್ಟಿರ್ತೀವೋ ಮತ್ತು ಯಾವ ಸಮಾಜದಲ್ಲಿ ನಾವು ಜೀವಿಸ್ತಾ ಇರ್ತೀವೋ ಆ ಸಮಾಜ ಅನುಸಾರವಾಗಿಯೇ ನಮ್ಮ ಮನಸ್ಸು ಇರುತ್ತೆ. ಉದಾಹರಣೆಗೆ ನಾವೊಂದು ಹಿಂದೂ ಕುಟುಂಬದಲ್ಲಿ ಹುಟ್ಟಿದೀವಿ ಅನ್ಕೊಳ್ರಿ, ಆ ಒಂದು ಹಿಂದೂ ಸಮಾಜದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಅಂತಂದರೆ ಆ ಒಂದು ಸಮಾಜದ ಅನುಸಾರವಾಗಿ ನಮ್ಮ ಮನಸ್ಸು ಇರುತ್ತೆ. ಒಂದು ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟಿದೀವಿ ಅನ್ಕೊಳ್ರಿ, ಆ ಕ್ರಿಶ್ಚಿಯನ್ ಸಮಾಜದ ಅನುಸಾರವಾಗಿಯೇ ನಮ್ಮ ಮನಸ್ಸು ಏರ್ಪಾಟಾಗಿರುತ್ತೆ. ಅದೇ ರೀತಿ ಒಬ್ಬ ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದೀವಿ ಅನ್ಕೊಳ್ರಿ, ಆ ಮುಸ್ಲಿಂ ಸಮಾಜದ ಅನುಸಾರವಾಗಿಯೇ ನಮ್ಮ ಮನಸ್ಸು ಏರ್ಪಾಟಾಗಿರುತ್ತೆ. ಅದೇ ರೀತಿ ನಾವು ವಿಧ ವಿಧವಾದಂತಹ ಪ್ರದೇಶಗಳಲ್ಲಿ ಜನ್ಮ ತೆಗೆದುಕೊಂಡಿವಿ ಅನ್ಕೊಳ್ರಿ, ಆ ಒಂದು ಪ್ರದೇಶ ಅನುಸಾರವಾಗಿ ಆ ಒಂದು ಸಮಾಜದ ಅನುಸಾರವಾಗಿ ಈ ಒಂದು ಮನಸ್ಸು ಅನ್ನುವಂಥದ್ದು ಏರ್ಪಾಟಾಗ್ತಾ ಹೋಗುತ್ತೆ. ಅಂದರೆ ಸಮಾಜ ಅನುಸಾರಣೆ ಮನಸ್ಸು ಎನ್ನುವಂತಹ ಮಾತನ್ನ ಹೇಳ್ತಾರೆ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರು. ಅಂದರೆ ಸಮಾಜದಲ್ಲಿ ನಾವು ಏನಾದರೆ ನೋಡ್ತೀವೋ, ಏನಾದರೆ ಕೇಳ್ತೀವೋ, ಏನಾದರೆ ಮಾತಾಡ್ತೀವೋ, ಇದರ ಒಂದು ಸಮ್ಮಿಲನವೇ, ಇವುಗಳ ಒಂದು ಸಂಕಲನವೇ ಆ ಒಂದು ಮನಸ್ಸು ಅನ್ನುವುದು ಏರ್ಪಾಟಾಗುತ್ತೆ. ನಾವು ಕೇಳಿದಂಥ ಮತ್ತೆ ನಾವು ನೋಡಿದಂತಹ, ನಾವು ಮಾತನಾಡಿದಂತಹ ವಿಷಯಗಳೆಲ್ಲವೂ ಏನಾಗ್ತವೆ, ಆ ಮನಸ್ಸು ಎನ್ನುವಂತಹ ಒಂದು ಏರ್ಪಾಡಾಗಿ ಆ ಒಂದು ಮನಸ್ಸು ಸಂಕಲನವಾಗುತ್ತೆ, ಆ ಒಂದು ಕ್ರೋಢೀಕರಣ ಆಗುತ್ತೆ. ಅಂದರೆ ನಾವು ಯಾವ ಸಮಾಜದಲ್ಲಿ ಇರ್ತೀವೋ ಆ ಸಮಾಜಾನುಸಾರಣೆಯೇ ಮನಸ್ಸು. ನಾವು ಹಿಂದೂ ಸಮಾಜದಲ್ಲಿ ಇದೀವಿ ಅನ್ಕೊಂಡ್ರೆ ನಮ್ಮ ಮನಸ್ಸಲ್ಲ ಹಿಂದೂ ಸಮಾಜತ್ವದ ಬಗ್ಗೆ, ಆ ಹಿಂದೂ ತತ್ವದ ಬಗ್ಗೆ, ಮತ್ತೆ ಹಿಂದೂ ಧರ್ಮದ ಬಗ್ಗೆ, ಈ ರೀತಿ ವಿಧ ವಿಧವಾದಂತಹ ಆ ಒಂದು ಹಿಂದುತ್ವದ ಒಂದು ಮನಸ್ತತ್ವ ನಮಗೆ ಇರುತ್ತೆ. ಅದೇ ರೀತಿ ಕ್ರಿಶ್ಚಿಯನ್ ಒಂದು ಸಮಾಜದಲ್ಲಿ ಇದ್ರೆ ಆ ಕ್ರಿಶ್ಚಿಯನ್ ಮನಸ್ತತ್ವ, ಆ ಒಂದು ಜೀಸಸ್ ಆ ಒಂದು ಬಗ್ಗೆ, ಆ ಒಂದು ಬೆತ್ಲೆಮ್ ಬಗ್ಗೆ, ಆ ಒಂದು ಎಲ್ಲ ಆ ವಿಷಯಗಳ ಬಗ್ಗೆ ನಮ್ಮ ಮನಸ್ಸನ್ನ ಏರ್ಪಾಟಾಗಿರುತ್ತೆ. ಅದೇ ರೀತಿ ಒಬ್ಬ ಮಹಮ್ಮದಿಯನ್ ಕುಟುಂಬದಲ್ಲಿ ಆ ಒಂದು ಸಮಾಜದಲ್ಲಿ ನಾವು ಜೀವಿಸಿದ್ರೆ ಆ ಸಮಾಜ ಅನುಸಾರವಾಗಿಯೇ ನಮ್ಮ ಮನಸ್ಸು ಅದ್ಭುತವಾಗಿ ಏರ್ಪಾಟಾಗಿರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಒಟ್ಟಾರೆಯಾಗಿ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ನಮ್ಮ ಮನಸ್ಸು ಅನ್ನುವಂಥದ್ದು ನಮ್ಮ ಸಮಾಜಾನುಸಾರವಾಗಿಯೇ ಇರುತ್ತೆ. ನಾವು ಜೀವಿಸುವಂತಹ ಸಮಾಜಾನುಸಾರವಾಗಿಯೇ ನಮ್ಮ ಮನಸ್ಸು ಏರ್ಪಾಟಾಗಿರುತ್ತೆ. ನಾವು ಕೇಳುವಂತಹ ಮತ್ತು ನಾವು ನೋಡುವಂತಹ ಮತ್ತೆ ನಾವು ಮಾತನಾಡುವಂತಹ ಆ ಒಂದು ವಿಷಯಗಳ ಒಂದು ಸಂಗ್ರಹವೇ ನಮ್ಮ ಮನಸ್ಸು ಆಗುತ್ತೆ. ಈ ಮನಸ್ಸು ಯಾವಾಗಲೂ ತನ್ನ ಇಚ್ಛೆಗೆ ಅನುಸಾರವಾಗಿಯೇ ನುಡಿದರೆ ಮಾತ್ರ ಮೆಚ್ಚುತ್ತೆ ಅಂತ ಹೇಳ್ತಾರೆ ಬಸವೇಶ್ವರರು. ಅಂದರೆ ಒಬ್ಬ ಮನುಷ್ಯ ಇರ್ತಾನೆ, ಅವನಿಗೆ ತಾನು ಯಾವ ರೀತಿ ಇರಬೇಕು ಅನ್ನೋದನ್ನ ತನ್ನ ಇಷ್ಟಾನುಸಾರವಾಗಿಯೇ ಎದುರಿಗಿರುವಂತಹ ವ್ಯಕ್ತಿಯೂ ಸಹ ಸಹಕಾರ ಮಾಡಬೇಕು ಅಂತಾನೆ. ಉದಾಹರಣೆಗೆ ನಾನು ಬೆಳಿಗ್ಗೆ ನನ್ನ ಫ್ರೆಂಡ್ ಇಬ್ಬರು ಹೋಗ್ತೀವಿ, ನಾನು ಇಡ್ಲಿ ತಿನ್ಬೇಕಂತ ಹೇಳ್ತೀನಿ, ನೀನು ಕೂಡ ಇಡ್ಲಿ ತಿನ್ನು ಅಂತ ಹೇಳ್ತೀನಿ. ಆಗ ನನ್ನ ಪಕ್ಕದಲ್ಲಿರುವಂತಹ ಸ್ನೇಹಿತ ಕೂಡ ಓಕೆ ನಾನು ಇಡ್ಲಿ ತಿಂತೀನಿ ಅಂತಂದರೆ ಅವಾಗ ನಾನು ಅವನ್ನ ಇಷ್ಟಪಡ್ತೀನಿ, ನನ್ನ ಮನಸ್ಸು ಇಷ್ಟಪಡುತ್ತೆ. ಇಲ್ಲದೆ ಹೋದರೆ ನಾನು ಇಡ್ಲಿ ತಿನ್ನಲ್ಲ, ನಾನು ದೋಸೆ ತಿಂತೀನಿ ಅಂದ ಕೂಡಲೇ ಅವಾಗ ನನ್ನ ಮನಸ್ಸಿನಲ್ಲಿ ಏನಾಗುತ್ತೆ, ಇವನು ವೇಸ್ಟ್ ಫೇಲೋ ಅಂತ ಅನಿಸುತ್ತೆ. ಅಂದರೆ ನನ್ನ ಮನಸ್ಸಿಗೆ ವಿರುದ್ಧವಾಗಿ ಅವನು ನುಡಿದಿದ್ದೇ ಆದರೆ ನನ್ನ ಮನಸ್ಸು ಮೆಚ್ಚುವುದಿಲ್ಲ. ಒಂದು ವೇಳೆ ನೀನು ಇಡ್ಲಿ ತಿನ್ನು ಅಂತ ಹೇಳಿದ್ರೆ ಅವಾಗ ಅವನು ಇಡ್ಲಿ ತಿಂದ ನನಕ ಅವಾಗ ಅವನ ಮನಸ್ಸು ನನ್ನ ಮನಸ್ಸಿನಂತೆ ಅವನು ಆ ಒಂದು ಮನಸ್ಸು ಕೂಡ ಕೇಳಿದ್ದಕ್ಕಾಗಿ ಅವನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ವೆರಿ ಗುಡ್ ಅಂತೀನಿ. ಸೊ ಒಟ್ಟಾರೆಯಾಗಿ ಮೈ ಡಿಯರ್ ಫ್ರೆಂಡ್ಸ್, ತನ್ನಿಚ್ಛೆಯ ನುಡಿದರೆ ಮೆಚ್ಚುವುದು ಮನವ. ತನ್ನ ಇಷ್ಟ ಬಂದಂತೆ, ಮನಸ್ಸಿಗೆ ಇಷ್ಟ ಬಂದಂತೆ ನುಡಿದರೆ ಮೆಚ್ಚುವುದು ಮನವ. ಎದುರಿಗಿರುವಂತಹ ವ್ಯಕ್ತಿ ನಮ್ಮ ಮನಸ್ಸಿಗೆ ಇಷ್ಟವಾಗುವಂತೆ ಮಾತನಾಡಿದರೆ ಮಾತ್ರ ನಾವು ಆ ಒಂದು ವ್ಯಕ್ತಿಯನ್ನ ಇಷ್ಟಪಡ್ತೀವಿ, ಇಲ್ಲದೆ ಹೋದರೆ ಇಷ್ಟಪಡೋದಿಲ್ಲ. ಇದರಿಚ್ಛೆ ನುಡಿದರೆ ಅಂದರೆ ಮನಸ್ಸಿಗೆ ವಿರುದ್ಧವಾಗಿ ಅವನು ನುಡಿದರೆ ಅವಾಗ ಆ ವ್ಯಕ್ತಿಯನ್ನು ನಾವು ಇಷ್ಟ ಬೀಳೋದಿಲ್ಲ. ಆ ವ್ಯಕ್ತಿಯ ವಿರುದ್ಧವಾಗಿ ನಾವು ಬೇಜಾರು ಮಾಡ್ಕೊಳ್ತೀವಿ, ಇಲ್ಲ ಅಂದರೆ ಕೋಪ ಮಾಡ್ಕೊಳ್ತೀವಿ,
ಇಲ್ಲಾಂದ್ರೆ ಒಂದು ರೀತಿಯಾದಂತಹ ಸಂಬಂಧಗಳು ಕೂಡ ಮುರಿದು ಹೋಗುವಂತಹ ಉದಾಹರಣೆಗಳಿಗೂ ಇವೆ ಮಾಸ್ಟರ್ಸ್. ಹಾಗಾಗಿ ಈ ಒಂದು ಮನಸ್ಸಿಗೆ ವಿರುದ್ಧವಾಗಿ ನುಡಿದಿದ್ದೇ ಆದರೆ ಆ ಒಬ್ಬ ವ್ಯಕ್ತಿಯನ್ನ ಇಷ್ಟ ಬೀಳೋದಿಲ್ಲ ಈ ವ್ಯಕ್ತಿ. ಅದೇ ಈ ಮನಸ್ಸಿಗೆ ಪೂರಕವಾಗಿ, ಈ ಮನಸ್ಸಿಗೆ ಮೈತ್ರಿತ್ವವಾಗಿ ನುಡಿದಿದ್ದೇ ಆದರೆ ಆ ಒಂದು ಮನಸ್ಸು ಮೆಚ್ಚುವುದು. ಹಾಗಾದ್ರೆ ಮನಸ್ಸು ಯಾವ ರೀತಿ ಇರುತ್ತೆ? ಸಮಾಜಾನುಸಾರವಾಗಿಯೇ ಮನಸ್ಸು ಇರುತ್ತೆ. ನಮ್ಮ ಮನಸ್ಸು ಆಲೋಚನೆಗಳ ಒಂದು ಸ್ವರೂಪ. ಮನಸ್ಸು ಅಂದ್ರೇನೆ ಆಲೋಚನೆಗಳ ಒಂದು ಸ್ವರೂಪ. ಹಾಗಾದರೆ ಈ ಆಲೋಚನೆಗಳಲ್ಲಿ ನಮಗೆ 4 ವಿಧವಾದಂತಹ ಆಲೋಚನೆಗಳು ಇರ್ತವೆ. ವಿಪತ್ಕಾಲದ ಆಲೋಚನೆಗಳು, ಧನಾತ್ಮಕವಾದಂತಹ ಆಲೋಚನೆಗಳು, ಋಣಾತ್ಮಕವಾದಂತಹ ಆಲೋಚನೆಗಳು, ಮತ್ತೆ ಅದ್ಭುತವಾದಂತಹ ಆಲೋಚನೆಗಳು. ಈ ಒಂದು 4 ವಿಧಾನಗಳಲ್ಲಿ ಅಥವಾ 4 ಲಕ್ಷಣಗಳಿಂದ ಕೂಡಿರುತ್ತೆ ಈ ಒಂದು ಮನಸ್ಸು ಎನ್ನುವಂಥದ್ದು. ನಮ್ಮ ಮನಸ್ಸು ಈ 4 ಹಂತಗಳಲ್ಲಿ ಅಥವಾ ಈ 4 ಲಕ್ಷಣಗಳೊಂದಿಗೆ ನಮ್ಮ ಮನಸ್ಸು ಏರ್ಪಾಟಾಗಿರುತ್ತೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್. ಅಂದ್ರೆ ಮೊದಲನೇದೇನು? ವಿಪತ್ಕಾಲದ ಆಲೋಚನೆಗಳು, ಮತ್ತೆ ಋಣಾತ್ಮಕವಾದಂತಹ ಆಲೋಚನೆಗಳು, ಧನಾತ್ಮಕವಾದಂತಹ ಆಲೋಚನೆಗಳು, ಮತ್ತೆ ಅದ್ಭುತವಾದಂತಹ ಆಲೋಚನೆಗಳು. ಅಂದ್ರೆ ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ ಡಿಸಾಸ್ಟರ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್, ಪಾಸಿಟಿವ್ ಥಿಂಕಿಂಗ್, ಮಿರಾಕಲ್ ಥಿಂಕಿಂಗ್ ಅಂತ ಹೇಳ್ತಾರೆ. ಮಿರಾಕಲ್ಸ್ ಅಂದ್ರೆ ನಮ್ಮ ಆಲೋಚನೆಗಳು ಈ 4 ಲಕ್ಷಣಗಳಿಂದ ಕೂಡಿರುತ್ತೆ. ನಾವು ಗಮನಿಸಬೇಕು ಮೈ ಡಿಯರ್ ಫ್ರೆಂಡ್ಸ್. ಆ ಒಂದು ಗಮನಿಸುವಂತಹ ಶಕ್ತಿ ಧ್ಯಾನದಿಂದ ಮಾತ್ರ ಸಾಧ್ಯ. ನಾವು ಎಷ್ಟು ಅದ್ಭುತವಾಗಿ ಧ್ಯಾನವನ್ನ ಮಾಡ್ತೀವೋ ಆಗ ನಮ್ಮ ಮನಸ್ಸು ವಿಪತ್ಕಾಲವಾಗಿದೆಯೋ ಅಥವಾ ಋಣಾತ್ಮಕವಾಗಿದೆಯೋ ಅಥವಾ ಧನಾತ್ಮಕವಾಗಿದೆಯೋ ಅಥವಾ ಮಿರಾಕಲ್ ಆಗಿ ಒಂದು ಅದ್ಭುತವಾದಂತಹ ಆಲೋಚನೆ ಎಲ್ಲಿದೆಯೋ ಅನ್ನುವಂತಹ ಆ ಒಂದು ಇರುವಿಕೆ, ಆ ಒಂದು ಗ್ರಹಿಸುವಿಕೆ ನಮಗೆ ಅರ್ಥ ಆಗುತ್ತೆ. ಆ ಗ್ರಹಿಸುವಿಕೆಯಿಂದ ಅಂದರೆ ಅಬ್ಸರ್ವೇಷನ್ ಮಾಡುವುದರಿಂದ ನಮ್ಮ ಮನಸ್ಸು ಈ 4 ಲಕ್ಷಣಗಳಲ್ಲಿ ಯಾವ ಲಕ್ಷಣದಲ್ಲಿ ಈಗ ಆ ಮನಸ್ಸು ಇದೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಜ್ಞಾನ ನಮಗೆ ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಮನಸ್ಸಿನಂತೆಯೇ ಮಹಾದೇವ. ನಿನ್ನ ಮನಸ್ಸು ಎಷ್ಟು ಮಟ್ಟಿಗೆ ಆ ಒಂದು ಮಹಾದೇವನೆಡೆಗೆ ಇರುತ್ತೋ ಅವಾಗ ನೀನು ಮಹಾದೇವ ಆಗ್ತೀಯ. ನಿನ್ನ ಮನಸ್ಸು ನಾನು ಮಹಾದೇವ ಅಲ್ಲ, ನಾನು ಎಕ್ಕೊಚ್ಚಿತ್ತು ಮಾನವ ಅಂತ ನೀನು ಆಲೋಚನೆ ಮಾಡಿದ್ರೆ, ನಿನ್ನ ಮನಸ್ಸು ಆ ಒಂದು ತತ್ವದಲ್ಲಿ ಇದ್ರೆ ನೀನು ಮಾನವನಾಗಿಯೇ ಇರ್ತೀಯ. ಇಲ್ಲ ನಾನು ಮಾನವನಲ್ಲ, ನಾನು ಮಾಧವನೇ ಅಂತ ಎನ್ನುವಂತಹ ಅದ್ಭುತವಾದಂತಹ ಒಂದು ಮಿರಾಕಲ್ ಥಾಟ್ನಲ್ಲಿ ಇದ್ದು ನೀನು ಧ್ಯಾನ ಸಾಧನೆಯನ್ನು ಮಾಡಿದ್ದೆ ಆದರೆ ನೀನು ಒಂದಲ್ಲ ಒಂದಿನ ಆ ಮಹಾದೇವನಾಗ್ತೀಯ. ಸೊ ಮೈ ಡಿಯರ್ ಫ್ರೆಂಡ್ಸ್, ತನ್ನಿಚ್ಛೆಯ ನುಡಿದರೆ ಮೆಚ್ಚುವುದು ಮನವ. ತನ್ನ ಇಷ್ಟದಂತೆ ನುಡಿದರೆ ಮಾತ್ರ ಈ ಮನಸ್ಸು ಅನ್ನುವಂಥದ್ದು ಇಷ್ಟ ಬೀಳುತ್ತೆ. ಇದರಿಚ್ಛೆ ನುಡಿದರೆ, ಇದಕ್ಕೆ ವಿರುದ್ಧವಾಗಿ ನುಡಿದರೆ ನೆಚ್ಚದು ಮನವ. ಅಂದರೆ ಇಷ್ಟ ಬೀಳೋದಿಲ್ಲ ಮನಸ್ಸು. ಕೂಡಲ ಸಂಗಮ ದೇವರ ಮೆಚ್ಚದ ಮನವ ಅಂದರೆ ಆ ಒಂದು ಪೂರ್ಣಾತ್ಮ ಆಗಿರ್ತಕ್ಕಂಥ ಕೂಡಲ ಸಂಗಮ ದೇವ ಅವರ ಒಂದು ಮನಸ್ಸನ್ನ ನೆಚ್ಚುವಂತಹ ಮನವ ಅಂದರೆ ನೆಚ್ಚದೇ ಇರುವಂತಹ ಮನವ ಕಿಚ್ಚಿನೊಳಗಿಕ್ಕು. ಹಾಗಾದ್ರೆ ಆ ಒಂದು ಮೇಲಿರುವಂತಹ ಆ ಒಂದು ಪೂರ್ಣಾತ್ಮ ಆಗಿರ್ತಕ್ಕಂತಹ ಕೂಡಲ ಸಂಗಮ ದೇವರ ಒಂದು ಮನಸ್ಸು ನಾವು ಇಷ್ಟ ಬೀಳಿಸ್ಬೇಕು. ಅವರು ಇಷ್ಟ ಬೀಳುವಂತೆ ನಾವು ಇಲ್ಲಿ ನಮ್ಮ ಮನಸ್ಸನ್ನ ಶುದ್ಧಿಗೊಳಿಸ್ಕೋಬೇಕು. ಹಾಗಾದ್ರೆ ಆ ಕೂಡಲ ಸಂಗಮ ದೇವ ಎಂತಹ ಮನಸ್ಸುಗಳನ್ನ ಇಷ್ಟ ಬೀಳ್ತಾನೆ, ಯಾವ ಮನಸ್ತತ್ವದವರನ್ನ ಇಷ್ಟ ಬೀಳ್ತಾನೆ ಅಂತಂದ್ರೆ, ನೀನು ಯಾವಾಗಲೂ ಧನಾತ್ಮಕವಾದಂತಹ ಆಲೋಚನೆ ಇದ್ದು ಅಂದ್ರೆ ಯಾವಾಗಲೂ ಪಾಸಿಟಿವ್ ಆಗಿರ್ತಕ್ಕಂಥ ಆಲೋಚನೆಗಳಿದ್ರೆ ಆ ಕೂಡಲ ಸಂಗಮ ದೇವ ನಿನ್ನನ್ನು ಇಷ್ಟ ಬೀಳ್ತಾನೆ. ಅದೇ ರೀತಿ ನೀನು ಅದ್ಭುತವಾದಂತಹ ಆಲೋಚನೆಗಳೊಂದಿಗೆ ಅಂದ್ರೆ ಮಿರಾಕಲ್ಸ್ ಆಲೋಚನೆಗಳೊಂದಿಗೆ, ಮಿರಾಕಲ್ಸ್ ಥಾಟ್ನೊಂದಿಗೆ ನೀನು ಇದ್ದದ್ದೇ ಆದರೆ ಆಗ ಆ ಕೂಡಲ ಸಂಗಮ ದೇವ ಮೆಚ್ತಾನೆ.
ಆ ಕೂಡಲ ಸಂಗಮ ದೇವನ ಮೆಚ್ಚದೇ ಇರ್ತಕ್ಕಂಥ ಆ ಒಂದು ಮನಸ್ಸನ್ನ ಕಿಚ್ಚಿನೊಳಗಿಕ್ಕು, ಅಂದ್ರೆ ಬೆಂಕಿಯಲ್ಲಿ ಸುಟ್ಟು ಹಾಕು. ಹಾಗಾದ್ರೆ ಕೂಡಲ ಸಂಗಮ ದೇವ ಅಂದ್ರೆ ಆ ಪೂರ್ಣಾತ್ಮ ಯಾವ ಮನಸ್ಸನ್ನ ಇಷ್ಟ ಬೀಳೋದಿಲ್ಲ ಅಂತಂದ್ರೆ, ಯಾವಾಗಲೂ ನೀನು ವಿಪತ್ಕಾಲದ ಆಲೋಚನೆಯ ಧೋರಣೆಯಲ್ಲಿದ್ರೆ ಆ ಒಂದು ಮನಸ್ಸನ್ನ ಕೂಡಲ ಸಂಗಮ ದೇವ ಇಷ್ಟ ಬೀಳೋದಿಲ್ಲ. ಅದೇ ರೀತಿ ಯಾವಾಗಲೂ ನೀನು ಆ ಒಂದು ನೆಗೆಟಿವ್ ಥಾಟ್ನಲ್ಲಿ, ಅಂದ್ರೆ ಆ ಒಂದು ಋಣಾತ್ಮಕವಾದಂತಹ ಆಲೋಚನೆಯಲ್ಲಿ ಇದ್ದಿದ್ದೇ ಆದರೆ, ಆ ಒಂದು ಮನಸ್ತತ್ವದಲ್ಲಿ ಇದ್ದರೆ, ಆಗ ಆ ಮೇಲಿರುವಂತಹ ಕೂಡಲ ಸಂಗಮ ದೇವ ನಿನ್ನನ್ನು ಮೆಚ್ಚೋದಿಲ್ಲ. ಇಂತಹ ಆಲೋಚನೆಗಳನ್ನು, ಅಂದರೆ ವಿಪತ್ಕಾಲದ ಆಲೋಚನೆಗಳನ್ನು ಮತ್ತೆ ಋಣಾತ್ಮಕವಾದಂತಹ ಆಲೋಚನೆಗಳನ್ನು ನಾವು ಸುಟ್ಟು ಹಾಕಬೇಕು. ಎಷ್ಟು ಆ ಒಂದು ಆಲೋಚನೆಗಳು ಬರ್ತವೋ ಆ ಆಲೋಚನೆಗಳು ಸುಟ್ಟು ಹಾಕಬೇಕು. ಇನ್ನು ಪಾಸಿಟಿವ್ ಆಗಿರ್ತಕ್ಕಂಥ ಆಲೋಚನೆಗಳನ್ನು ಮತ್ತೆ ಮಿರಾಕಲ್ ಆಗಿರ್ತಕ್ಕಂಥ ಆಲೋಚನೆಗಳನ್ನು, ಅಂದರೆ ಧನಾತ್ಮಕವಾದಂತಹ ಆಲೋಚನೆಗಳನ್ನು ಮತ್ತೆ ಅದ್ಭುತವಾದಂತಹ ಆಲೋಚನೆಗಳನ್ನು ನಾವು ಮತ್ತೆ ಮತ್ತೆ ಪ್ರೇರೇಪಿಸ್ತಾ ಹೋಗಬೇಕು. ಆ ಒಂದು ಆಲೋಚನೆಗಳ ಒಂದು ಧೋರಣೆಯಲ್ಲಿ, ಆ ಒಂದು ಲಕ್ಷಣಗಳಲ್ಲಿ ನಾವು ಅದ್ಭುತವಾಗಿ ವಿಹರಿಸಬೇಕು ಮೈ ಡಿಯರ್ ಫ್ರೆಂಡ್ಸ್. ಆಗ ಆ ಮೇಲಿರುವಂತಹ ಕೂಡಲ ಸಂಗಮ ದೇವ ಇಷ್ಟ ಬಿಡ್ತಾನೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಮನಸ್ಸು ಅನ್ನುವಂಥದ್ದು ಈ 4 ಲಕ್ಷಣಗಳೊಂದಿಗೆ ಇರುತ್ತೆ. ಈ ಒಂದು ವಿಪತ್ಕಾಲದ ಆಲೋಚನೆ ಧೋರಣೆ ಯಾವ ರೀತಿ ಇರುತ್ತಂದ್ರೆ, ನನ್ನಿಂದ ಏನೂ ಆಗೋದಿಲ್ಲ, ನಾನು ಮಾಡ್ತಕ್ಕಂಥ ಕೆಲಸದಿಂದ ಯಾವಾಗಲೂ ನನಗೆ ಹಾನಿನೇ ಆಗ್ತತೆ, ನನ್ನಿಂದ ಏನೂ ಸಾಧನೆ ಮಾಡೋದಿಲ್ಲ, ಏನು ಸಾಧನೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ತಾನು ತನಗೆ ತಾನೇ ವಿಪತ್ತುಗಳನ್ನು ತಂದುಕೊಡ್ತಾ ಇರ್ತಾನೆ ತನ್ನ ಒಂದು ಆಲೋಚನೆ ವಿಧಾನದಿಂದ. ಹಾಗಾಗಿ ಇದನ್ನ ವಿಪತ್ಕಾಲದ ಆಲೋಚನೆ ಅಂತ ಹೇಳ್ತಾರೆ. ಉದಾಹರಣೆಗೆ, ಒಂದು ಮೋಟಾರ್ ಬೈಕ್ ಇದೆ. ಆ ಬೈಕನ್ನ ನಾವು ಬಹಳಷ್ಟು ವಿಶ್ವಾಸದಿಂದ, ಆತ್ಮವಿಶ್ವಾಸದಿಂದ ನಾವು ಓಡಿಸ್ಬೇಕಂತ ಅನ್ಕೊಂಡು ನಾವು ಆ ಬೈಕನ್ನು ಹತ್ತೋದಿಲ್ಲ. ಆ ಮನುಷ್ಯ, ನಾನು ಗ್ಯಾರಂಟಿಯಾಗಿ 100ಕ್ಕೆ 100% ನಾನು ಮೋಟರ್ ಬೈಕ್ ಹತ್ತಿದ್ರೆ ನನಗೆ ಅಪಘಾತ ಆಗುತ್ತೆ, ಆ ಒಂದು ವಿಪತ್ತು ಆಗುತ್ತೆ ಎನ್ನುವಂತಹ ಒಂದು ಧೋರಣೆಯಲ್ಲಿ ಅವನು ಮೋಟರ್ ಬೈಕ್ ಹತ್ತಿ ಚಾಲನೆ ಮಾಡಿ ಅನ್ಕೊಳ್ಳಿ, ಅವನು ಆ ಒಂದು ಅಪಘಾತಕ್ಕೆ ಈಡಾಗ್ತಾನೆ. ಅಂದರೆ ಇದನ್ನೇ ವಿಪತ್ಕಾಲದ ಆಲೋಚನೆಯ ವಿಧಾನ ಅಂತ ಹೇಳ್ತಾರೆ. ಅಂದರೆ ನಿನ್ನ ಒಂದು ಆಲೋಚನೆ, ನಿನ್ನ ಒಂದು ಮನಸ್ಸು ಯಾವಾಗಲೂ ವಿಪತ್ತುಗಳನ್ನೇ ಬಯಸ್ತಾ ಇರ್ತತೆ, ಆಘಾತಗಳನ್ನೇ ಬಯಸ್ತಾ ಇರ್ತತೆ, ಕಷ್ಟಗಳನ್ನೇ ಬಯಸ್ತಾ ಇರ್ತತೆ. ನಿನ್ನ ಒಂದು ಆತ್ಮವಿಶ್ವಾಸ ಇರೋದಿಲ್ಲ ನಿನಗೆ. ನೀನು ಆ ಒಂದು ವಿಪತ್ಕಾಲದ ಆ ಒಂದು ಮನಸ್ಸಿನ ಒಂದು ಲಕ್ಷಣದಿಂದ ನಿನ್ನಲ್ಲಿ ಯಾವುದೇ ರೀತಿಯಾದಂತಹ ಆತ್ಮವಿಶ್ವಾಸವೇ ಇರೋದಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಅಷ್ಟರ ಮಟ್ಟಿಗೆ ಆ ಒಂದು ವಿಪತ್ಕಾಲದ ಆಲೋಚನಾ ಧೋರಣೆ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಆ ಪ್ರಭಾವದಿಂದ ನಾವು ಯಾವಾಗಲೂ ಆ ಒಂದು ವಿಪತ್ತುಗಳನ್ನೇ ತಂದುಕೊಡ್ತಾ ಇರ್ತೀವಿ ನಮ್ಮ ಆ ಒಂದು ವಿಪತ್ಕಾಲದ ಆಲೋಚನೆಯ ಒಂದು ಧೋರಣೆಯಿಂದ. ಇಂತಹ ಒಂದು ಮನಸ್ತತ್ವವನ್ನ ಆ ಮೇಲಿರುವಂತಹ ಕೂಡಲ ಸಂಗಮ ದೇವ ಮೆಚ್ಚುವುದಿಲ್ಲ. ಹಾಗಾದ್ರೆ ಇಂತಹ ಒಂದು ಆಲೋಚನೆ ಧೋರಣೆಯನ್ನು ನಾವು ಏನ್ ಮಾಡಬೇಕು? ಸುಟ್ಟು ಹಾಕಬೇಕು. ಕಿಚ್ಚಿನೊಳಗಿಕ್ಕು ಅಂತ ಹೇಳ್ತಾರೆ ಬಸವೇಶ್ವರರು. ಕಿಚ್ಚು ಅಂದ್ರೆ ಏನು? ಬೆಂಕಿ. ಆ ಬೆಂಕಿಯಲ್ಲಿ ಸುಟ್ಟು ಹಾಕಬೇಕು ಆ ಒಂದು ಆಲೋಚನಾ ಧೋರಣೆ. ಎಂತಹ ಆಲೋಚನಾ ಧೋರಣೆ? ಆ ಒಂದು ವಿಪತ್ಕಾಲದ ಆಲೋಚನಾ ಒಂದು ವಿಧಾನವನ್ನ. ಅಂದ್ರೆ ನೀನು ಕೈಗೊಳ್ಳುವಂತಹ ಪ್ರತಿಯೊಂದು ಕೆಲಸದಲ್ಲಿಯೂ ಸಹ ನೀನು ವಿಪತ್ತು ಬರುತ್ತೆ ಅಂತ ನೀನು ಆಲೋಚನೆ ಒಂದು ಸ್ಥಿತಿಯಲ್ಲಿದ್ದಾಗ, ಆ ಒಂದು ಮನಸ್ಥಿತಿಯಲ್ಲಿದ್ದಾಗ ನಿನಗೆ ವಿಪತ್ತೇ ಬರುತ್ತೆ. ಇಂತಹ ಆಲೋಚನಾ ಧೋರಣೆಯನ್ನ ಆ ಒಂದು ಕಿಚ್ಚಿನೊಳಗಿತ್ತು. ಇಂತಹ ಒಂದು ಆಲೋಚನೆ ವಿಧಾನವನ್ನ ಆ ಕೂಡಲ ಸಂಗಮ ದೇವ ಇಷ್ಟ ಬೀಳೋದಿಲ್ಲ. ಹಾಗಾಗಿ ಆ ಒಂದು ಆಲೋಚನೆಯನ್ನ ನಾವು ಸುಟ್ಟು ಹಾಕಬೇಕಂತ ಹೇಳ್ತಾರೆ ಬಸವೇಶ್ವರರು. ಮತ್ತೆ ಇನ್ನೊಂದು ಆಲೋಚನಾ ವಿಧಾನ ಇದೆ, ಅದೇ ಋಣಾತ್ಮಕವಾದಂತಹ ಆಲೋಚನೆ, ಅಂದ್ರೆ ನೆಗೆಟಿವ್ ಆಲೋಚನೆ. ವಿಪತ್ಕಾಲದ ಆಲೋಚನೆಯನ್ನ ಸುಟ್ಟು ಹಾಕಬೇಕು. ಅದೇ ರೀತಿ ಋಣಾತ್ಮಕವಾದಂತಹ ನೆಗೆಟಿವ್ ಆಗಿರುವಂತಹ ಆಲೋಚನೆ ವಿಧಾನವನ್ನು ಕೂಡ ನಾವು ಸುಟ್ಟು ಹಾಕಬೇಕು.
ನಾವು ಏನಾದರೂ ಒಂದು ಕೆಲಸ ಮಾಡಬೇಕಂದ ಕೂಡಲೇ ನಮಗೆ ಎರಡು ವಿಧವಾದಂತಹ ಆಲೋಚನೆಗಳು ಬರ್ತವೆ. ಒಂದು ಪಾಸಿಟಿವ್ ಆಗಿ ಮತ್ತೆ ಒಂದು ನೆಗೆಟಿವ್ ಆಗಿ. ಅಂದರೆ ಒಂದು ಧನಾತ್ಮಕವಾದಂತಹ ಆಲೋಚನೆ ಮತ್ತೆ ಋಣಾತ್ಮಕವಾದಂತಹ ಆಲೋಚನೆ ಬಂದೇ ಬರುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೆ. ನಾವು ಅಬ್ಸರ್ವೇಷನ್ ಮಾಡಬೇಕು ಅಷ್ಟೇ. ನಮ್ಮ ಮನಸ್ಸನ್ನು ನಾವು ಗಮನಿಸಿದಾಗ ನನ್ನ ಆಲೋಚನೆ ವಿಧಾನ ಈಗ ಋಣಾತ್ಮಕವಾಗಿದೆಯಾ ಅಥವಾ ಧನಾತ್ಮಕವಾಗಿದೆಯಾ ಎನ್ನುವಂತಹ ಅರಿವು ನಮಗೆ ಉಂಟಾಗುತ್ತೆ ನಾವು ಸರಿಯಾಗಿ ನಮ್ಮ ಮನಸ್ಸನ್ನು ಗಮನಿಸಿದಾಗ. ಆ ಒಂದು ಕೆಲಸದಲ್ಲಿ ನಾವು ತೊಡಗಿಸಿಕೊಂಡಾಗ ನಮ್ಮ ಆಲೋಚನೆ ಎರಡು ವಿಧವಾಗಿ ಬರ್ತವೆ. ಒಂದು ಪಾಸಿಟಿವ್ ಆಗಿ ಬರುತ್ತೆ, ಒಂದು ನೆಗೆಟಿವ್ ಆಗಿ ಬರುತ್ತೆ. ನೆಗೆಟಿವ್ ಆಗಿ ಬಂದಿರತಕ್ಕಂಥದ್ದನ್ನು ನಾವು ಡೆಲಿಟ್ ಮಾಡಿ ಪಾಸಿಟಿವ್ ಕಡೆ ಹೋಗಿ ಬಂದರೆ ಆಗ ಪಾಸಿಟಿವ್ ಆದಂತಹ ಕೆಲಸಗಳಾಗ್ತವೆ. ಒಂದು ವೇಳೆ ಆ ಒಂದು ಪಾಸಿಟಿವ್ನ ಡೆಲಿಟ್ ಮಾಡಿಬಿಟ್ಟು ನೆಗೆಟಿವ್ ಆಗಿ ಬಂದಿರತಕ್ಕಂಥ ಆಲೋಚನೆ ವಿಧಾನದಲ್ಲಿ ನಾವು ಹೋಗಿದ್ದೆ ಆದರೆ ಆಗ ಆ ನೆಗೆಟಿವ್ ಆಗಿರ್ತಕ್ಕಂಥ ಫಲಿತಾಂಶಗಳೇ ಬರ್ತವೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ನಾವು ಯಾವುದೇ ಒಂದು ಕೆಲಸವನ್ನು ಅಥವಾ ಯಾವುದೇ ಒಂದು ಗುರಿಯನ್ನು ಅಥವಾ ಏನಾದರೂ ನಾವು ಸಾಧನೆ ಮಾಡಬೇಕನ್ನುವಂತಹ ಆ ಒಂದು ಮಹಾ ಆಶಯದಿಂದ ನಾವು ಹೆಜ್ಜೆಯನ್ನು ಇಟ್ಟಾಗ ನಮಗೆ ಎರಡು ವಿಧವಾದಂತಹ ಆಲೋಚನೆಗಳು ಬರ್ತವೆ. ಒಂದು ಋಣಾತ್ಮಕವಾದಂತಹ ಆಲೋಚನೆ, ಎರಡನೇದು ಧನಾತ್ಮಕವಾದಂತಹ ಆಲೋಚನೆ. ಈ ಎಲ್ಲ ಆಲೋಚನೆಗಳು ಬರ್ತವೆ ಮೈ ಡಿಯರ್ ಫ್ರೆಂಡ್ಸ್. ವಿಪತ್ಕಾಲದ ಆಲೋಚನೆ ಬರುತ್ತೆ, ಋಣಾತ್ಮಕವಾದಂತಹ ಆಲೋಚನೆ ಬರುತ್ತೆ, ಧನಾತ್ಮಕವಾದಂತಹ ಆಲೋಚನೆ ಬರುತ್ತೆ, ಮತ್ತೆ ಅದ್ಭುತವಾದಂತಹ ಆಲೋಚನೆ ಆ ಒಂದು ಮನಸ್ಸು ಬರುತ್ತೆ. ಈ ನಾಲ್ಕು ರೀತಿಯಾದಂತಹ ಮನಸ್ಸು ನಮಗೆ ಆಲೋಚನಾ ರೂಪದಲ್ಲಿ ನಮಗೆ ಪ್ರತಿಬಿಂಬಿಸುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಆಗ ನಮ್ಮ ಆಲೋಚನಾ ವಿಧಾನವನ್ನು ನಾವು ಗಮನಿಸಬೇಕು. ಆ ಗಮನಿಸುವಂತಹ ಶಕ್ತಿ ನಾವು ಯಥೇಚ್ಛವಾಗಿ ಧ್ಯಾನವನ್ನು ಮಾಡಿದಾಗ, ಸ್ವಾಧ್ಯಾಯವನ್ನು ಮಾಡಿದಾಗ, ಸಜ್ಜನ ಸಾಂಗತ್ಯವನ್ನು ಮಾಡಿದಾಗ ಆ ಒಂದು ಮನಸ್ಸಿನ ಒಂದು ಹಿಡಿತವನ್ನು ನಾವು ಸಾಧಿಸ್ತೀವಿ. ಆಗ ಅದ್ಭುತವಾಗಿ ನಮಗೆ ಅವಗಾಹನೆಗೆ ಬರುತ್ತೆ ನನ್ನ ಮನಸ್ಸು ಯಾವ ವಿಧಾನದಲ್ಲಿದೆ ಅಂತ. ಅಂದರೆ ವಿಪತ್ಕಾಲ ರೀತಿಯಲ್ಲಿ ನನ್ನ ಮನಸ್ಸಿದೆಯೋ, ಋಣಾತ್ಮಕವಾಗಿದೆಯೋ, ಧನಾತ್ಮಕವಾಗಿದೆಯೋ ಅಥವಾ ಅದ್ಭುತವಾಗಿದೆಯೋ ನನ್ನ ಒಂದು ಮನಸ್ಥಿತಿ ಅನ್ನುವಂತಹ ಅರಿವು ನಮಗೆ ಉಂಟಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸನ್ನು ನಾವು ಯಾವಾಗಲೂ ಧನಾತ್ಮಕದ ಎಡೆಗೆ ಇಟ್ಕೋಬೇಕು. ಈ ಧನಾತ್ಮಕದೆಡೆಗೆ ಇಟ್ಟುಕೊಂಡ್ರೆ ಉತ್ತಮನು. ಮತ್ತು ಇದೇ ಮನಸ್ಸನ್ನು ಅದ್ಭುತವಾದಂತಹ ಆಲೋಚನಾ ಒಂದು ಸ್ಥಿತಿಯಲ್ಲಿ ಇಟ್ಕೊಂಡ್ರೆ ಪರಮಾತ್ಮನಾಗ್ತಾನೆ, ಉತ್ತಮನಾಗ್ತಾನೆ. ಆಗ ಅವನೇ ಪರಮಾತ್ಮನಾಗ್ತಾನೆ. ಈ ಸಮಾಜದಲ್ಲಿರುವಾಗ ಆ ಒಂದು ಮನಸ್ಸಿನ ಪ್ರಭಾವ ನಮಗೆ ಇರುತ್ತೆ. ಆ ಒಂದು ಮನಸ್ಸು ಈ ಒಂದು 4 ವಿಧಾನದಲ್ಲಿ ನಮ್ಮ ಮೇಲೆ ಆ ಪ್ರಭಾವಕ್ಕೆ ನಾವು ಒಳಗಾಗ್ತೀವಿ. ನಾವು ಯಾವ ಮನಸ್ಥಿತಿಯಲ್ಲಿದ್ದೀವಿ, ಯಾವ ರೀತಿ ನಾವು ಆ ಒಂದು ಮನಸ್ಸನ್ನು ಗೆಲ್ತೀವಿ, ಆ ಒಂದು ಮನಸ್ತತ್ವವನ್ನು ನಾವು ಸ್ವೀಕಾರ ಮಾಡ್ತೀವಿ ಅನ್ನೋದ್ರ ಮೇಲೆ ಆಧಾರವಾಗಿರುತ್ತೆ. ನಾವು ಯಾವಾಗಲೂ ಈ 2 ರೀತಿಯಾದಂತಹ ಮನಸ್ತತ್ವಗಳನ್ನು ಸುಟ್ಟು ಹಾಕಬೇಕು. ಅಂದರೆ ವಿಪತ್ಕಾಲದಂತಹ ಆಲೋಚನೆಗಳನ್ನು ಮತ್ತು ಈ ಒಂದು ಋಣಾತ್ಮಕವಾಗಿರ್ತಕ್ಕಂಥ ಅಂದರೆ ನೆಗೆಟಿವ್ ಆಗಿರುವಂತಹ ಆಲೋಚನಾ ವಿಧಾನಗಳನ್ನು, ಈ 2 ವಿಧಾನಗಳನ್ನು ನಾವು ಸುಟ್ಟು ಹಾಕ್ತಾನೇ ಇರಬೇಕು ಆಗಿಂದಾಗೆ. ಮತ್ತು ಯಾವಾಗಲೂ ನಾವು ಆ ಒಂದು ಧನಾತ್ಮಕವಾದಂತಹ ಮತ್ತು ಅದ್ಭುತವಾದಂತಹ ಆಲೋಚನಾ ವಿಧಾನವನ್ನೇ ನಾವು ಯಾವಾಗಲೂ ಪೋಷಣೆ ಮಾಡ್ತಾ ಇರಬೇಕು. ಆ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಆಲೋಚನೆಗಳಿಗೆ, ಅದ್ಭುತವಾದಂತಹ ಆಲೋಚನೆಗಳಿಗೆ ಧ್ಯಾನ ಎನ್ನುವಂತಹ, ಸ್ವಾಧ್ಯಾಯ ಎನ್ನುವಂತಹ, ಸಜ್ಜನ ಸಾಂಗತ್ಯ ಎನ್ನುವಂತಹ ಗೊಬ್ಬರಗಳನ್ನು ಹಾಕಿ ಆ ಒಂದು ಆಲೋಚನೆ ವಿಧಾನಗಳನ್ನು ಅದ್ಭುತವಾಗಿ ಬೆಳೆಸ್ಕೋಬೇಕು ಮೈ ಡಿಯರ್ ಫ್ರೆಂಡ್ಸ್. ಆ ಒಂದು ಆಲೋಚನೆ ವಿಧಾನದಿಂದ ನಮಗೆ ಪ್ರತಿಫಲಗಳು ಅದ್ಭುತವಾಗಿ ಬರ್ತವೆ. ಅದ್ಭುತವಾದಂತಹ ಆಲೋಚನಾ ವಿಧಾನದಿಂದ ಅದ್ಭುತವಾದಂತಹ ಫಲಿತಾಂಶಗಳು, ಧನಾತ್ಮಕವಾದಂತಹ ಆಲೋಚನೆಗಳ ವಿಧಾನದಿಂದ ಧನಾತ್ಮಕವಾದಂತಹ ಫಲಿತಾಂಶಗಳು. ಆ ಒಂದು ಆಲೋಚನಾ ವಿಧಾನಗಳನ್ನು ನಾವು ಗಮನಿಸ್ತಾ ಇದ್ರೆ ಆಗ
ಯಾವುದನ್ನ ಸುಟ್ಟು ಹಾಕಬೇಕು, ಯಾವುದನ್ನ ಅದ್ಭುತವಾಗಿ ಪೋಷಣೆ ಮಾಡಬೇಕು ಎನ್ನುವಂತಹ ಒಂದು ಅದ್ಭುತವಾದಂತಹ ಜ್ಞಾನ ನಮಗೆ ಉಂಟಾಗುತ್ತೆ. ಯಾವ ಆಲೋಚನೆಗಳನ್ನು ನಾವು ಸುಟ್ಟು ಹಾಕಿದ್ರೆ ನಮ್ಮ ಅದ್ಭುತವಾಗಿ ಇರುವಂತಹ ಆಲೋಚನೆಗಳನ್ನ ಪೋಷಣೆ ಮಾಡಿದ್ರೆ ನಾವು ಅದ್ಭುತವಾದಂತಹ ಫಲಿತಾಂಶಗಳನ್ನು ನಾವು ಹೊಂದ್ತೇವೆ. ಮನಸ್ಸಿನಂತೆ ಮಹಾದೇವ, ನಿನ್ನ ಮನಸ್ಸು ಯಾವ ರೀತಿ ಇರುತ್ತೋ ಅದೇ ರೀತಿ ನೀನಿರ್ತೀಯ. ಯಾಕಂದ್ರೆ ನೀನೇ ಸಾಕ್ಷಾತ್ ಭಗವಂತ, ನೀನು ಆತ್ಮಸ್ವರೂಪಿ, ನೀನು ಬ್ರಹ್ಮಸ್ವರೂಪಿ. ನಿನ್ನ ವಾಸ್ತವಕ್ಕೆ ನೀನೇ ಸೃಷ್ಟಿಕರ್ತ, ಸ್ಥಿತಿಕರ್ತ ಮತ್ತೆ ಲಯಕರ್ತ ಕೂಡ. ನಿನ್ನ ಪ್ರತಿಯೊಂದು ಪರಿಸ್ಥಿತಿಗಳನ್ನ, ಅಂದ್ರೆ ನಿನ್ನ ಒಂದು ದುಃಖವನ್ನ ಅಥವಾ ನಿನ್ನ ಆನಂದವನ್ನ ಎಲ್ಲವನ್ನ ನೀನೇ ಸೃಷ್ಟಿ ಮಾಡ್ಕೊಳ್ತೀಯ ನಿನ್ನ ಒಂದು ಆಲೋಚನಾ ವಿಧಾನದಿಂದ. ಆ ಒಂದು ಆಲೋಚನೆಗಳು ಬರುವಂತಹ ಆ ಒಂದು ವಿಧ ವಿಧವಾಗಿರುವಂತಹ ಆ ಒಂದು ಆಲೋಚನೆಗಳನ್ನ ಮನಸ್ಸು ಅಂತ ಹೇಳ್ತಾರೆ. ಆ ಮನಸ್ಸನ್ನ ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು. ನಮ್ಮ ಮನಸ್ಸನ್ನ ಯಾವಾಗಲೂ ಶುದ್ಧಿಯಾಗಿಸಿಕೊಳ್ಳಬೇಕು. ನಮ್ಮ ಮನಸ್ಸನ್ನ ಕಲುಷಿತಗೊಳಿಸಿಕೊಳ್ಳಬಾರದು. ಹಾಗಾಗಿ ಪತ್ರಿಜಿಯವರು ಹೇಳ್ತಾರೆ, ಪ್ರತಿದಿನ ಧ್ಯಾನವನ್ನ ಮಾಡಬೇಕು, ಧ್ಯಾನಾಭ್ಯಾಸವನ್ನ ಮಾಡಬೇಕು. ಆವಾಗಲೇ ನಮ್ಮ ಮನಸ್ಸು ಏನಾಗುತ್ತೆ, ಕಲುಷಿತವಾಗಿರುವಂತಹ ಮನಸ್ಸು ಶುದ್ಧವಾಗುತ್ತೆ, ಶುದ್ಧವಾಗಿರುವಂತಹ ಮನಸ್ಸು ಶೂನ್ಯವಾಗುತ್ತೆ. ಆ ಒಂದು ಮನಸ್ಸು ಶೂನ್ಯವಾದಾಗ್ಲೇ, ಪರಿಶೂನ್ಯವಾದಾಗ್ಲೇ ಇನ್ನೂ ಅದ್ಭುತವಾದಂತಹ ಮಿರಾಕಲ್ಸ್ ಆಗಿರ್ತಕ್ಕಂಥ ಸಾಧನೆಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಎಲ್ಲವುದಕ್ಕೂ ಈ ಮನಸ್ಸೇ ಕಾರಣ ಮಾಡ್ಯ ಫ್ರೆಂಡ್ಸ್. ನಮ್ಮ ಜೀವನ ಅಧೋಗತಿಗೆ ಹೋಗುವುದಕ್ಕೂ ಈ ಒಂದು ಮನಸ್ಸೇ ಕಾರಣ. ನಮ್ಮ ಜೀವನ ಉತ್ತಮವಾಗಿ, ಉತ್ತಮವಾಗಿ, ಅದ್ಭುತವಾಗಿ ಇರೋದಕ್ಕೆ ಕಾರಣ ಕೂಡ ಈ ಒಂದು ಮನಸ್ಸೇ. ಯಾಕಂದ್ರೆ ಮನಸ್ಸಿನಂತೆ ಮಹಾದೇವ, ನೀನು ಮನಸ್ಸಿನಂತೆಯೇ ನಿನ್ನ ಒಂದು ಜೀವನವನ್ನ ರೂಪ ರೇಖೆಗಳನ್ನ ಮಾಡ್ಕೊಳ್ತೀಯ, ರೂಪರೇಷೆಯನ್ನ ನೀನು ಮಾಡ್ಕೊಳ್ತೀಯ. ಬಸವೇಶ್ವರರ ಈ ಒಂದು ವಚನದ ಮೂಲಕ ನಮಗೆ ಆ ಒಂದು ಅದ್ಭುತವಾದಂತಹ ಜ್ಞಾನ ನಮಗೆ ಉಂಟಾಗುತ್ತೆ. ಏನು ಅಂತ, ಮನಸ್ಸು ತನ್ನ ಇಚ್ಛೆಗೆ ನುಡಿದರೆ ಮಾತ್ರ ಮೆಚ್ಚುತ್ತೆ, ಇದರಿಚ್ಛೆ ನುಡಿದರೆ, ಅಂದರೆ ಈ ಒಂದು ಮನಸ್ಸಿಗೆ ವಿರುದ್ಧವಾಗಿ ಯಾರಾದರೂ ಮಾತಾಡಿದ್ರೆ, ಈ ಒಂದು ಮನಸ್ಸಿಗೆ ವಿರುದ್ಧವಾಗಿ ಇದ್ರೆ ಇಷ್ಟ ಬೀಳೋದಿಲ್ಲ. ಕೂಡಲ ಸಂಗಮ ದೇವರ ಶರಣರ ಮೆಚ್ಚದ ಮನವು ಕಿಚ್ಚಿನೊಳಗಿಕ್ಕು ಸರ್ವ ಕೂಡಲ ಸಂಗಮ ದೇವ. ಸೊ ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಮನಸ್ಸನ್ನ ನಾವು ಯಾವಾಗಲೂ ಶುದ್ಧಿಯಾಗಿ ಇಟ್ಕೋಬೇಕು. ಯಾಕಂದ್ರೆ ನಾವೆಲ್ಲರೂ ಈ ಒಂದು ಸಮಾಜದಲ್ಲಿ ಜೀವಿಸ್ತಾ ಇದ್ದೀವಿ, ನಾವು ಕುಟುಂಬದಲ್ಲಿ ಜೀವಿಸ್ತಾ ಇದ್ದೀವಿ. ನಾವು ಏನಾದರೆ ಕೇಳ್ತೀವೋ, ಏನಾದರೆ ನೋಡ್ತೀವೋ, ಏನಾದರೆ ಮಾತಾಡ್ತೀವೋ, ಇವುಗಳ ಒಂದು ಸಮ್ಮಿಲನವೇ, ಇವುಗಳ ಒಂದು ಸಂಕಲನವೇ ಆಲೋಚನಾ ರೂಪದಲ್ಲಿ ಮನಸ್ಸು ಅನ್ನೋದು ಏರ್ಪಾಟಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಈ ಮನಸ್ಸು ಯಾವಾಗಲೂ 4 ವಿಧಾನದಲ್ಲಿ 4 ಲಕ್ಷಣಗಳಿಂದ, ಈ 4 ಲಕ್ಷಣಗಳಿಂದ ವಿಸ್ಫೋಟ ಆಗ್ತಾ ಇರ್ತದೆ. ಅಂದ್ರೆ ವಿಪತ್ಕಾಲದ ಆಲೋಚನಾ ಧೋರಣೆಯಿಂದ, ಋಣಾತ್ಮಕವಾದಂತಹ ಆಲೋಚನೆ, ಧನಾತ್ಮಕವಾದಂತಹ ಆಲೋಚನೆ, ಮತ್ತೆ ಅದ್ಭುತವಾದಂತಹ ಆಲೋಚನಾ ವಿಧಾನ. ಈ 4 ಲಕ್ಷಣಗಳಿಂದ ಮನಸ್ಸು ನಮ್ಮನ್ನ ಸರ್ಕಸ್ ಮಾಡಿಸ್ತಾ ಇರ್ತತೆ, ತಿರುಗಿಸ್ತಾ ಇರ್ತತೆ. ಈ 4 ವಿಧಾನಗಳಲ್ಲಿ ಆ ಒಂದು 2 ಆಗಿರ್ತಕ್ಕಂಥ ವಿಪತ್ಕಾಲದಂತಹ ಆಲೋಚನೆಗಳನ್ನ ಮತ್ತೆ ನೆಗೆಟಿವ್ ಆಗಿರುವಂತಹ ಆಲೋಚನೆಗಳನ್ನ ನಾವು ಸುಟ್ಟು ಹಾಕಬೇಕು ಅಂತ ಹೇಳ್ತಾರೆ ಬಸವೇಶ್ವರರು. ಮತ್ತೆ ಧನಾತ್ಮಕವಾಗಿರುವಂತಹ ಆಲೋಚನೆಗಳನ್ನ ಮತ್ತೆ ಅದ್ಭುತವಾದಂತಹ ಆಲೋಚನಾ ವಿಧಾನಗಳನ್ನ ನಾವು ಯಾವಾಗಲೂ ಪೋಷಣೆ ಮಾಡ್ತಾ ಇರಬೇಕು.
ಅವುಗಳಿಗೆ ಅದ್ಭುತವಾಗಿ ಧ್ಯಾನ ಎನ್ನುವಂಥದ್ದು, ಮತ್ತೆ ಸ್ವಾಧ್ಯಾಯ ಎನ್ನುವಂಥದ್ದು, ಮತ್ತೆ ಸಜ್ಜನ ಸಾಂಗತ್ಯ ಎನ್ನುವಂತಹ ಗೊಬ್ಬರಗಳನ್ನು ಹಾಕಿ ನಾವು ಅದ್ಭುತವಾಗಿ ಆ ಒಂದು ಆ ಆಲೋಚನೆಗಳನ್ನ ವಿಧಾನಗಳನ್ನ ನಾವು ಪೋಷಣೆ ಮಾಡಬೇಕು. ಅವಾಗಲೇ ನಮಗೆ ಅದ್ಭುತವಾದಂತಹ ಆಲೋಚನೆಗಳು, ಅದ್ಭುತವಾದಂತಹ ಫಲಿತಾಂಶಗಳು ಬರ್ತವೆ. ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ಮಹಾಸಂಕಲ್ಪ ಮಾಡಿದ್ದಾರೆ. ಇಡೀ ಪ್ರಪಂಚವೆಲ್ಲ ಧ್ಯಾನ ಜಗತ್ತಾಗಬೇಕನ್ನುವಂಥದ್ದು. ಇದು ಎಂತಹ ಒಂದು ಆಲೋಚನೆ ವಿಧಾನ ಅಂದ್ರೆ ಅದ್ಭುತವಾದಂತಹ ಆಲೋಚನೆ ವಿಧಾನ. ಇಡೀ ಜಗತ್ತೆಲ್ಲ ಸಸ್ಯಾಹಾರಿ ಆಗ್ಬೇಕು. ಇದು ಎಂತಹ ಒಂದು ಆಲೋಚನೆ ವಿಧಾನ, ಅದ್ಭುತವಾದಂತಹ ಆಲೋಚನೆ ವಿಧಾನ ಅಂದ್ರೆ ಮಿರಾಕಲ್ ಥಾಟ್. ಇದು ಮಹಾ ಸಂಕಲ್ಪ. ಇಡೀ ಭೂಮಂಡಲವೆಲ್ಲ ಒಂದು ಅದ್ಭುತವಾದಂತಹ ವಸುದೈವಿಕ ಕುಟುಂಬಕವಾಗಬೇಕು. ಆಧ್ಯಾತ್ಮಿಕ ಶಾಸ್ತ್ರಜ್ಞರಾಗಬೇಕು ಈ ಒಂದು ಭೂಮಿಯಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಎನ್ನುವಂತಹ ಮಹಾ ಅದ್ಭುತವಾದಂತಹ ಮಿರಾಕಲ್ ಥಾಟ್ಗಳನ್ನ ಆಲೋಚನಾ ಧೋರಣೆಯಲ್ಲಿ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ಈ ಒಂದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಎನ್ನುವಂತಹ ಆಧ್ಯಾತ್ಮಿಕ ಸಂಸ್ಥೆಯನ್ನು ಸ್ಥಾಪಿಸಿ ಈ ಆಂದೋಲನದ ಮುಖಾಂತರವಾಗಿ ಎಲ್ಲರಿಗೂ ಈ ಒಂದು ಪರಮ ಸತ್ಯವನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ನಮ್ಮಂತೆ 4 ರೀತಿಯಾದಂತಹ ಆಲೋಚನಾ ವಿಧಾನಗಳು ಇವೆ. ಆದ್ರೆ ಅವರು ಆ 2 ಸುಟ್ಟು ಹಾಕಿದ್ದಾರೆ, 2 ಪೋಷಣೆ ಮಾಡಿದ್ದಾರೆ. 2 ಸುಟ್ಟು ಹಾಕಿದ್ದಾರೆ ಅಂದ್ರೆ ವಿಪತ್ಕಾಲದ ಆಲೋಚನಾ ಧೋರಣೆಯನ್ನ ಮತ್ತೆ ನೆಗೆಟಿವ್ ಇಂದ ಕೂಡಿರ್ತಕ್ಕಂಥ ಆಲೋಚನೆ ಧೋರಣೆಗಳನ್ನ ಅವರು ಸುಟ್ಟು ಹಾಕಿದ್ದಾರೆ. ಮತ್ತೆ ಪಾಸಿಟಿವ್ ಆಗಿರುವಂತಹ ಆಲೋಚನೆ ಮತ್ತೆ ಮಿರಾಕಲ್ ಆಗಿರ್ತಕ್ಕಂಥ ಆಲೋಚನೆ ವಿಧಾನಗಳನ್ನ ಅವರು ಪೋಷಣೆ ಮಾಡ್ಕೊಂತ ಬಂದ್ರು. ಹಂಗಾಗಿನೇ ಇವತ್ತು ಪ್ರಪಂಚದಾದ್ಯಂತ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅನ್ನೋದು ವಿಸ್ತರಣೆ ಆಗ್ತಾ ಇದೆ ಮೈ ಡಿಯರ್ ಫ್ರೆಂಡ್ಸ್. ಸೊ ನನಗೂ ಸಹ ಈ ಒಂದು 4 ರೀತಿಯಾದಂತಹ ಆಲೋಚನೆ ವಿಧಾನಗಳು ಇದೆ. ಆದ್ರೆ ನಾನು 2 ವಿಧಾನಗಳನ್ನ ಸುಟ್ಟು ಹಾಕಿ ಈ 2 ವಿಧಾನಗಳು ಅಂದ್ರೆ ಪಾಸಿಟಿವ್ ಆಗಿರ್ತಕ್ಕಂಥ ಮತ್ತೆ ಮಿರಾಕಲ್ ಆಗಿರ್ತಕ್ಕಂಥ ಆಲೋಚನೆಗಳನ್ನ ನಾನು ಪೋಷಣೆ ಮಾಡ್ಕೊಂತ ಬರೋದಕ್ಕಾಗಿನೇ ನನ್ನ ಜೀವನ ಅದ್ಭುತವಾಗಿದೆ. ಅಂದ್ರೆ ಈ ಒಂದು ಬಸವ ವಾಣಿಯನ್ನ, ಬಸವೇಶ್ವರರ ಒಂದು ಜ್ಞಾನವನ್ನು ಎಲ್ಲರಿಗೆ ಹಂಚಬೇಕು ಎನ್ನುವಂತಹ ಒಂದು ಮಹಾ ಗುರಿಯನ್ನು ನಾನು ಹೊಂದಿದಾಗ ನನಗೆ ಈ 4 ರೀತಿಯಾದಂತಹ ಆಲೋಚನೆ ವಿಧಾನಗಳು ಬರ್ತವೆ. ಬಂದವು ಸಹ ವಿಪತ್ಕಾಲದ ಆಲೋಚನೆಗಳ ಬಂದವು, ಮತ್ತೆ ನೆಗೆಟಿವ್ ಆಗಿರುವಂತಹ ಆಲೋಚನೆಗಳು ಬಂದವು, ಮತ್ತೆ ಪಾಸಿಟಿವ್ ಆಗಿರುವಂತಹ ಆಲೋಚನೆಗಳು ಬಂದವು, ಮತ್ತೆ ಮಿರಾಕಲ್ ಆಗಿರ್ತಕ್ಕಂಥ ಆಲೋಚನೆಗಳು ಸಹ ಬಂದವು. ಆಗ ನಾನು 2 ಸುಟ್ಟು ಹಾಕಿದೆ. ಆ 2 ಯಾವುವು? ವಿಪತ್ಕಾಲದ ಆಲೋಚನಾ ಧೋರಣೆಯನ್ನ ಮತ್ತೆ ನೆಗೆಟಿವ್ ಆಗಿರುವಂತಹ ಆಲೋಚನಾ ಧೋರಣೆಯನ್ನ ನಾನು ಸುಟ್ಟು ಹಾಕಿದೆ. ನಾನು ಪಾಸಿಟಿವ್ ಆಗಿರುವಂತಹ ಮತ್ತೆ ಮಿರಾಕಲ್ ಆಗಿರುವಂತಹ ಅಂದರೆ ಧನಾತ್ಮಕವಾಗಿರುವಂತಹ ಆಲೋಚನೆ ವಿಧಾನವನ್ನ ಮತ್ತೆ ಅದ್ಭುತವಾದಂತಹ ಆಲೋಚನೆ ವಿಧಾನವನ್ನ ನಾನು ಪೋಷಣೆ ಮಾಡ್ತಾ ಬಂದೆ. ಅದರಂತೆಯೇ ಇವತ್ತು ಈಗಾಗಲೇ ಸುಮಾರು 30ಕ್ಕೂ ಹೆಚ್ಚು ಅದ್ಭುತವಾದಂತಹ ಸಂಚಿಕೆಗಳನ್ನ ಈ ಒಂದು PMC ವಾಹಿನಿ ಮುಖಾಂತರವಾಗಿ ನನಗೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ನಾವು ಏನನ್ನ ಆಲೋಚನೆ ಮಾಡ್ತೀವೋ ಅದನ್ನೇ ನಾವು ಫಲಿತಾಂಶಗಳಾಗಿ ಫಲಿತಗಳಾಗಿ ನಾವು ಹೊಂದ್ತೇವೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಆ ಮೇಲಿರುವಂತಹ ಕೂಡಲ ಸಂಗಮ ದೇವ, ಆ ಒಂದು ಪೂರ್ಣಾತ್ಮ ನಮ್ಮನ್ನ ಯಾವಾಗ ಇಷ್ಟ ಬೀಳ್ತಾನಂದ್ರೆ ನಿನ್ನ ಮನಸ್ಸು ಯಾವಾಗ್ಲೂ ಪಾಸಿಟಿವ್ ಆಗಿರುವಾಗ ಮತ್ತೆ ಮಿರಾಕಲ್ ಆಗಿರುವಾಗ ಆ ಒಂದು ಕೂಡಲ ಸಂಗಮ ದೇವ ನಿಮ್ಮನ್ನ ಮೆಚ್ಚುತ್ತಾನೆ. ಆ ಕೂಡಲ ಸಂಗಮ ದೇವನ ಮೆಚ್ಚುವಂತಹ ಮನಸ್ಸನ್ನ ನಾವು ಇಟ್ಟುಕೊಳ್ಳೋಣ, ಆ ಒಂದು ಆಲೋಚನೆಗಳಲ್ಲಿ ಇಟ್ಕೊಳ್ಳೋಣ, ಆ ಒಂದು ಆಲೋಚನಾ ಧೋರಣೆಯಲ್ಲಿ ನಾವು ಸಾಗೋಣ ಮೈ ಡಿಯರ್ ಫ್ರೆಂಡ್ಸ್. ಸೊ ಮತ್ತೊಮ್ಮೆ ಈ ಒಂದು ಅದ್ಭುತವಾದಂತಹ ವಚನವನ್ನ ಪುನರುಚ್ಚಾರಣೆಯನ್ನು ಮಾಡ್ತೇನೆ. ತನ್ನಿಚ್ಛೆಯ ನುಡಿದರೆ ಮೆಚ್ಚುವುದು ಮನವ, ಇದರಿಚ್ಛೆ ನುಡಿದರೆ ನೆಚ್ಚದೀ ಮನವ. ಕೂಡಲ ಸಂಗಮ ದೇವರ ನೆಚ್ಚದ ಮನವ ಕಿಚ್ಚಿನೊಳಗಿಕ್ಕು ಎನ್ನುವಂತಹ ಅದ್ಭುತವಾದಂತಹ ಈ ಒಂದು ಮನಸ್ಸಿನ ಬಗ್ಗೆ, ಮನಸ್ಸಿನ ಒಂದು ಲಕ್ಷಣಗಳ ಬಗ್ಗೆ ಈ ಒಂದು ವಚನದ ಮೂಲಕ ಬಸವೇಶ್ವರರು ನಮಗೆ ಅದ್ಭುತವಾದಂತಹ ಜ್ಞಾನವನ್ನ ನೀಡಿದ್ದಾರೆ. ಈ ಜ್ಞಾನದೊಂದಿಗೆ ನಾವು ಎಲ್ಲರೂ ನಮ್ಮ ಮನಸ್ಸನ್ನು ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋಣ.
ನಮ್ಮ ಮನಸ್ಸಿಗೆ ನಾವು ಸಾರಥಿ ಆಗೋಣ. ಯಾಕಂದ್ರೆ ನಾವು ಆತ್ಮ ಪದಾರ್ಥ. ಈ ಆತ್ಮದಂತೆಯೇ, ಆತ್ಮದ ಆಧೀನದಲ್ಲಿಯೇ ಈ ಮನಸ್ಸು ಇರಬೇಕಾಗ್ಲಿ, ಈ ಮನಸ್ಸಿನ ಒಂದು ಆಧೀನದಲ್ಲಿ ಆತ್ಮ ಪದಾರ್ಥ ಇರಬಾರ್ದು. ಹಾಗಾಗಿ ನಾವು ಈ ಒಂದು ಮನಸ್ಸನ್ನ ನಮ್ಮ ಅಧೀನದಲ್ಲಿ ಇಟ್ಟುಕೊಂಡು ಅದ್ಭುತವಾದಂತಹ ಮತ್ತೆ ಆ ಒಂದು ಮಿರಾಕಲ್ ಆಗಿರ್ತಕ್ಕಂಥ ಮಹಾ ಅದ್ಭುತವಾದಂತಹ ಆಲೋಚನೆಗಳೊಂದಿಗೆ ನಾವು ವಿಹರಿಸೋಣ, ಅದರಂತೆಯೇ ನಾವು ಸಾಗೋಣ ಅಂತ ಹೇಳ್ತಾ, ಇಂತಹ ಒಂದು ಅದ್ಭುತವಾದಂತಹ ಮಹಾಜ್ಞಾನವನ್ನು ನೀಡಿರುವಂತಹ ಜಗಜ್ಯೋತಿ ಬಸವೇಶ್ವರರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಂದಿನ ಈ ಒಂದು ಸಂಚಿಕೆಯನ್ನ ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.